ಟನಲ್ ಡಿಪಿಆರ್ನಲ್ಲಿ ಲೋಪದೋಷ ಪತ್ತೆಯಾಗಿದೆ. ಈಗ ಡಿಪಿಆರ್ನಲ್ಲಿದ್ದ ಲೋಪದೋಷವನ್ನ ತಜ್ಞರು ಪತ್ತೆ ಹಚ್ಚಿ ಗಮನಕ್ಕೆ ತಂದಿದ್ದಾರೆ. ನಗರಾಭಿವೃದ್ಧಿಯ 5 ತಜ್ಞರ ಟೀಮ್ನಿಂದ ಈ ವರದಿ ಸಿಕ್ಕಿದೆ. ಏನ್ ಲೋಪದೋಷಗಳಿದಾವೆ ನೋಡ್ತಾ ಹೋಗೋಣ. ನಗರಾಭಿವೃದ್ಧಿಯ 5 ಜನ ತಜ್ಞರು ಈ ವರದಿಯನ್ನ ಕೊಟ್ಟಿದ್ದಾರೆ. ಟನಲ್ ನಿರ್ಮಾಣಕ್ಕೆ ಇದೀಗ ಡಿಪಿಆರ್ನ ರೆಡಿ ಮಾಡಿದ್ರು. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ವರೆಗಿನ ಟನಲ್ ರೋಡ್ ಇದು. ಸುಮಾರು 19 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಡಿಪಿಆರ್. ಲಾಲ್ಬಾಗು ಇದರಿಂದ ಹಾನಿ ಆಗುತ್ತೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ವಿರೋಧ ಆಲ್ರೆಡಿ ವ್ಯಕ್ತವಾಗಿತ್ತು. ಮೊನ್ನೆ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಮಾಡಿದಾಗ ಫಸ್ಟ್ ಆರಂಭ ಮಾಡಿದೆ ಲಾಲ್ಬಾಗಿಂದ. ಅವಾಗಲೂ ಇದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಲಾಲ್ಬಾಗಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ, ಇದ್ರೂ ಕೂಡ ಅದನ್ನ ಬದಲಾಯಿಸ್ತೀವಿ ಅಂತ. ಸೊ ದೊಡ್ಡ ಯೋಜನೆಗಾಗಿ ಮಣ್ಣಿನ ಪರೀಕ್ಷೆ ಮಾಡಿರೋದು ಸಾಕಾಗಲ್ಲ, ಮೆಟ್ರೋ ಮಾರ್ಗದಲ್ಲಿ ಟನಲ್ ಯಾಕೆ ಬೇಕು, ಪರಿಶೀಲನೆ ಮುಗಿಯದ ಡಿಪಿಆರ್ ನ ಹೆಂಗ್ ಮಾಡಿದ್ರಿ, ಹೀಗೆ ಹಲವು ವಿಷಯಗಳನ್ನು ಉಲ್ಲೇಖಿಸಿ ತಜ್ಞರು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಡಿಪಿಆರ್ ಅಂತ ಹೇಳಿದ್ರೆ ಇದೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಅಂದ್ರೆ ಪ್ರಾಜೆಕ್ಟ್ ನ ರಿಪೋರ್ಟ್ ನ ಗಮನಿಸಿರ್ತಾರೆ ಸೂಕ್ಷ್ಮವಾಗಿ. ಹೆಗ್ಗಾರೆಡ್ಡಿ ನೇತೃತ್ವದ ಸಮಿತಿ ಈ ಡಿಪಿಆರ್ ನ ಈಗ ಸ್ಟಡಿ ಮಾಡಿದ್ದಾರೆ. ಇದರ ಲೋಪದೋಷಗಳಿದಾವೆ. ತಜ್ಞರ ಸಮಿತಿ ಕೇಳಿರುವ ಹೆಚ್ಚುವರಿ ಮಾಹಿತಿಯನ್ನ ನಾವು ಕೊಟ್ಟಿದ್ದೀವಿ. ಬಿಸ್ಮೈಲ್ ನಿರ್ದೇಶಕ BS ಪ್ರಹ್ಲಾದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಓಕೆ, ಈಗಾಗಲೇ ಡ್ರಾಫ್ಟ್ ಬಿಡುಗಡೆ ಕೂಡ ಮಾಡಿದ್ದೀವಿ. ನಾವು ಡಿಪಿಆರ್ನ ಅವ್ರ ಗಮನಕ್ಕೆ ತಂದಿದ್ವಿ. ಬೇರೆ ಬೇರೆ ತಜ್ಞರಿಂದ ಟನಲ್ ಡಿಪಿಆರ್ ಮಾಡಿಸಿದ್ದೀವಿ. ಅಂದರೆ ಒಂದೇ ರಿಪೋರ್ಟ್ ಬಂದಿಲ್ಲ. ಇದು ಹೆಗ್ಗಾರೆಡ್ಡಿ ನೇತೃತ್ವದ ಸಮಿತಿ ಆ ಡಿಪಿಆರ್ನ ಸ್ಟಡಿ ಮಾಡ್ತು. ಆ ಸಂದರ್ಭದಲ್ಲಿ ತಜ್ಞರ ಸಮಿತಿ ಕೇಳಿರುವ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಹೀಗಂತ ಪ್ರಹ್ಲಾದ್, ಬಿಸ್ಮೈಲ್ ನಿರ್ದೇಶಕ BS ಪ್ರಹ್ಲಾದ್ ಇದರ ಉಸ್ತುವಾರಿನ ತಗೊಂಡಿರೋರು ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಡ್ರಾಫ್ಟ್ ಬಿಡುಗಡೆ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನೋಡಿ, DPR ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ಎಷ್ಟು ಹಣ ಮತ್ತು ಎಲ್ಲಿಂದ ಯಾವ ಭಾಗಕ್ಕೆ ಇದು ಹೋಗುತ್ತೆ, ಎಷ್ಟು ಆಳ ಸುರಂಗ ಮಾರ್ಗಕ್ಕೆ ಹೋಗ್ತಾರೆ, ಆಮೇಲೆ ಇದರಿಂದ ಅಕ್ಕಪಕ್ಕಕ್ಕೆ ಏನಾದ್ರು ಸಮಸ್ಯೆ ಆಗುತ್ತಾ, ಹೀಗೆ ಸಂಪೂರ್ಣವಾದಂತಹ ಸಮಸ್ಯೆಗಳನ್ನು ಅನಾಲಿಸಿಸ್ ಮಾಡ್ತಾರೆ. ಆಗ ಲಾಲ್ಬಾಗಿಗೂ ಇದರಿಂದ ತೊಂದರೆ ಅಂತ ಗೊತ್ತಾಗಿದೆಯಂತೆ. ಓಕೆ, ಗ್ರೇಟರ್ ಬೆಂಗಳೂರು ಕನಸನ್ನು, ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಇದೇ ಡಿ.ಕೆ. ಶಿವಕುಮಾರ್ ಕಂಡಿದ್ದಾರೆ. ಅವರು ಇದನ್ನ ಹೇಗೆ ಸೀರಿಯಸ್ ಆಗಿ ತಗೊಳ್ತಾರೆ, ಇದಕ್ಕೀಗ ಆಲ್ಟರ್ನೇಟಿವ್ ಏನು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ, ಕಾದು ನೋಡೋಣ. ಹೆಗ್ಗಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತು. ಆ ಸಮಿತಿ ಆ ಡಿಪಿಆರ್ನೆಲ್ಲನೂ ಸ್ಟಡಿ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೋರಿರುವಂಥದ್ದು. ಏನು 121 ನ್ಯೂನತೆ ಅನ್ನೋ ಒಂದು ವಿಚಾರ ಬಂದಿದೆ, ಅದು ನ್ಯೂನತೆ ಅನ್ನೋದಕ್ಕಿಂತಲೂ ಹೆಚ್ಚಿನ ಮಾಹಿತಿ ಮತ್ತು ಅದ್ರ ಬಗ್ಗೆ ಹೆಚ್ಚುವರಿಯಾಗಿ ವರದಿಗಳನ್ನ ನೀಡಿ ಅಂತ ಒಂದು ಕೊಟ್ಟಿದ್ದಂಥದ್ದು. ಅದಕ್ಕೆ ನಮ್ಮ ತಜ್ಞರು ಸಲಹೆ ಏನು ಮಾಡ್ತಾ ಇದ್ದಾರೆ, ಅವರು ಈ ಒಂದು ಪುಸ್ತಕನ ತಾವು ನೋಡಿರ್ಬೋದು. ಈಚ್ ಆ್ಯಂಡ್ ಎವ್ರಿ 121 ಪಾಯಿಂಟ್ಸ್ಗೂ ಸಲಹೆಗಳು ಮತ್ತು ಸೂಚನೆಗಳು ಅವು ಅಷ್ಟಕ್ಕೂ ನಮ್ಮ ಕಡೆಯಿಂದ ಅದಕ್ಕೆ ವರದಿ ನೀಡಿದ್ದೀವಿ. ಸೊ ಆ ವರದಿ ನೀಡಿದ ಮೇಲೆ ಅದೇ ಹೆಗ್ಗಾರೆಡ್ಡಿ ಅವರು ಕಮಿಟಿಯವರು ಈ 121 ಅಂಶಗಳಿಗೆ ನೀಡಿರುವಂತಹ ವರದಿನ ಒಪ್ಪಿ ಇದನ್ನ ಮಾಡಬಹುದು, ಇದು ಸಾಧಕವಾಗಿದೆ ಅಂತ ಕಮಿಟಿಯವರು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ.